ಪರಿಶುದ್ಧನು ಪ್ರೇಮ ಸ್ವರೂಪನಾದ ಪ್ರೀತಿಯುಳ್ಳ ಪರಿಶುದ್ಧನಾದ ತಂದೆಯಾದ ದೇವ, ನಿಮ್ಮ ಪವಿತ್ರವುಳ್ಳ ನಾಮಕ್ಕೆ ವಂದನೆಗಳು. ದೇವ, ಎಂದು ಭಾನುವಾರದ ಸಮಯದಲ್ಲಿ ಈ ರೀತಿಯಾಗಿ ನಿನ್ನ ಮಕ್ಕಳೊಂದಿಗೆ ಸೇರಿ ನಿನ್ನ ನಾಮವನ್ನು, ನಿನ್ನ ಅದ್ಭುತ ಕ್ರಿಯೆಗಳನ್ನು ತಿಳಿದುಕೊಳ್ಳಲು ಅವಕಾಶವನ್ನು ಕೊಟ್ಟಿದ್ದಕ್ಕಾಗಿ ನಿಮ್ಮ ವಂದನೆಗಳನ್ನು, ಕೃತಜ್ಞತಾ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸುವರಾಗಿದ್ದೇವೆ. ಹೇಳುವಂಥ ಸ್ವಲ್ಪ ಮಾತುಗಳು ಮಾನವನ ಕಲ್ಪಿತವಾದ ಮಾತುಗಳಾಗಿರದೆ ಬೇಕಾದ ಮಾತುಗಳನ್ನು ನಿನ್ನ ಮಕ್ಕಳಿಗೆ ತಿಳಿಪಡಿಸಬೇಕೆಂದು ಬೇಡಿಕೊಳ್ಳುತ್ತಾ ಈ ಪ್ರಾರ್ಥನೆಯನ್ನು ನಿಮ್ಮ ಮುದ್ದು ಮಗನು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥನೆ ಬೇಡುವಂತೇವಪ್ಪ ತಂದೆ. ಪ್ರಿಯರೇ, ಮೊದಲನೇದಾಗಿ ದೇವಾದಿ ದೇವನು, ರಾಜನು, ಸರ್ವಶಕ್ತಿಗೆ ಸೃಷ್ಟಿಗೆ ಒಡೆಯನಾಗಿರ್ತಕ್ಕಂಥ ತಂದೆಯಾದ ದೇವರಿಗೆ ಕೃತಜ್ಞತಾ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸುತ್ತಾ, ಆತನ ಪ್ರಿಯ ಕುಮಾರನು ಮನುಷ್ಯರೆಲ್ಲರಿಗೂ ಪ್ರಭುವಾಗಿರ್ತಕ್ಕಂಥ ಆ ಯೇಸು ಕ್ರಿಸ್ತನಿಗೆ ಹೆಸರಿನಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳನ್ನು ತಿಳಿಸಲಾಗಿದ್ದೇನೆ. ಪ್ರಿಯರೇ, ಎಂದಿನಂತೆ ಸಹ ಈ ವಾರವು ಒಂದು ದೇವರ ಮನಸ್ಸನ್ನು, ದೇವರ ಮಾತುಗಳನ್ನು ತಿಳಿದುಕೊಳ್ಳುವುದಕ್ಕಾಗಿ ನಾವು ಈ ಲೋಕಕ್ಕೆ, ಈ ಒಂದು ಸ್ಥಳಕ್ಕೆ ಆಗಮಿಸಿದ್ದೇವೆ. ಇಲ್ಲಿ ಬರೋಕ್ಕೆ ಕಾರಣ ಒಂದು ದೇವರ ಕೃಪೆ ಅಂತಲೇ ಹೇಳ್ಬೋದು ಪ್ರಿಯರೇ. ಯಾಕೆಂದರೆ ಎಷ್ಟೋ ಜನರು ಕೂಡ ದೇವರ ಮಾತುಗಳನ್ನು ಕೇಳುವುದಕ್ಕೂ ಕೂಡ ಸಮಯ ಇಲ್ಲದಂಥ ಸಮಯನ ವ್ಯಕ್ತ ಮಾಡ್ತಾ ಇದ್ದಾರೆ. ಆದರೂ ಕೂಡ ನಾವು ನಮ್ಮ ಒಂದು ಕಾರ್ಯಗಳನ್ನು ಬದಿಗಿಟ್ಟು ಒಂದು ದೇವರ ಮಾತುಗಳನ್ನು ಕೇಳಕ್ಕೆ ಬಂದಿದ್ದೀವಿ ಅಂದರೆ ನಾವೇ ಒಂದು ಭಾಗ್ಯವಂತರು ಅಂತಲೇ ನಾವು ಹೇಳ್ಬೋದು ಪ್ರಿಯರೇ. ಈ ಒಂದು ಸಂದರ್ಭದಲ್ಲಿ ನಾವು ಒಂದು ವಿಷಯನ ತಿಳಿದುಕೊಳ್ಳೋಣ. ಜ್ಞಾನೋಕ್ತಿಗಳು 22ನೇ ಅಧ್ಯಾಯ 1ನೇ ವಚನದಲ್ಲಿ ದೇವರೊಂದು ಮಾತು ಹೇಳ್ತಾನೆ ಪ್ರಿಯರೇ. ಜ್ಞಾನೋಕ್ತಿಗಳು 22ನೇ ಅಧ್ಯಾಯ 1ನೇ ವಚನ. ಇಲ್ಲಿ ದೇವರು ನಮಗ ಒಂದು ಮಾತನ್ನು ಸ್ಪಷ್ಟವಾಗಿ ತಿಳಿಸ್ತಾ ಇದ್ದಾನೆ ಪ್ರಿಯರೇ. ಬಹುಧನಕ್ಕಿಂತಲೂ ಒಳ್ಳೆಯ ಹೆಸರು ಉತ್ತಮ. ದೇವರು ನಮಗ ಈ ಒಂದು ಸಂದರ್ಭದಲ್ಲಿ ನಾವು ಬೈಬಲ್ ಇರ್ತಕ್ಕಂಥ ವಿಷಯನ ನಾವು ಆಲೋಚನೆ ಮಾಡೋ ವಿಷಯ ಏನಂದರೆ, ಬಹುಧನಕ್ಕಿಂತಲೂ ಒಳ್ಳೆಯ ಹೆಸರು ಉತ್ತಮ. ನಿಜವಲ್ಲ ಪ್ರಿಯರೇ? ಈ ಲೋಕದಲ್ಲಿ ನಾವು ಏನು ಅಂದ್ಕೊಂಡಿದ್ದೀವಿ ಅಂದರೆ, ನಾವು ಜೀವನ ಪೂರ್ತಿ, ಜೀವನ ಪರ್ಯಂತವು ಈ ಲೋಕದಲ್ಲಿ ನಾವು ಹಣ, ಆಸ್ತಿ, ಅಂತಸ್ತು ಇವುಗಳ ಮೇಲೇ ಮನುಷ್ಯನ ಮನಸ್ಸಿಡುವುದನ್ನು ನಾವು ನೋಡ್ತಾ ಇದ್ದೀವಿ. ಮನುಷ್ಯನ ಅದಕ್ಕೋಸ್ಕರ ಈ ಲೋಕದಲ್ಲಿ ತವಕ ಪಡುವುದನ್ನು ನಾವು ನೋಡ್ತೀವಿ ಬೇರೆ. ಆದರೆ ದೇವರನ್ನು ನಂಬಿಕೊಂಡಿರ್ತಕ್ಕಂಥ ಕ್ರೈಸ್ತವರು ಯಾವ ರೀತಿ ಇರಬೇಕಂದ್ರೆ, ಈ ಲೋಕಕ್ಕೂ ನಮಗೂ ಭೇದ ಅಂದರೆ ನಾವು ವ್ಯತ್ಯಾಸವುಳ್ಳವರಾಗಿ ಈ ಲೋಕದಲ್ಲಿ ನಾವು ಜೀವನ ಮಾಡಬೇಕು ಎಂಬುದು ಒಂದು ದೇವರ ಆಸೆ ಪ್ರಿಯರೇ. ಈ ಲೋಕದಲ್ಲಿ, ಲೋಕದ ಆಸೆಯಲ್ಲಿ ನಾವು ಬದುಕಿದರೆ ದೇವರು ನಮ್ಮನ್ನು ಇಷ್ಟಪಡ್ತಾನ ಎಂಬುದು ಬಹು ಸುಳ್ಳು ಪ್ರಿಯರೇ. ಅದಕ್ಕೆ ದೇವರು ನಮಗೆ ಹೇಳುವಂಥ ಮಾತೇನೆಂದರೆ, ಈ ಲೋಕದಲ್ಲಿ ನೀನು ಇರುವಂತಹ ಮಟ್ಟಿಗೆ ಯಾವ ರೀತಿ ಇರಬೇಕಂದ್ರೆ, ಯಾವ ರೀತಿ ಹಣವನ್ನು ಸಂಪಾದನೆ ಮಾಡಿಕೊಳ್ಬೇಕು, ಯಾವ ರೀತಿ ಐಶ್ವರ್ಯವನ್ನು ನಾನು ಪಡೆದುಕೊಳ್ಳಬೇಕು, ಯಾರನ್ನು ಮೋಸ ಮಾಡಿ ಈ ಲೋಕದಲ್ಲಿ ನಾನು ಒಂದು ಉನ್ನತ ಸ್ಥಿತಿಗೆ ಬರಬೇಕು ಅಂತ ನೀವು ಆಲೋಚನೆ ಮಾಡುವುದು ಸರಿಯಲ್ಲ ಎಂಬುದಾಗಿ ದೇವರು ನಮಗ ಈ ಲೋಕದಲ್ಲಿ ಇರುವಂಥ ನಮಗೆ, ಕ್ರಿಸ್ತನನ್ನು ಧರಿಸಿಕೊಂಡಿರ್ತಕ್ಕಂಥ ನಮಗ ದೇವರು ಹೇಳುವಂಥ ಎಚ್ಚರಿಕೆ ಮಾತುಗಳು ಪ್ರಿಯರೇ. ಅದಕ್ಕೆ ದೇವರಲ್ಲಿ ಏನು ಹೇಳಕತ್ತಂದ್ರೆ, ಬಹುಧನಕ್ಕಿಂತಲೂ ಒಳ್ಳೆಯ ಹೆಸರು ಉತ್ತಮ. ನಿನ್ನ ಹತ್ರ ಎಷ್ಟು ಹಣ ಇದ್ರು, ಎಷ್ಟು ಆಸ್ತಿ ಇದ್ರು, ಎಷ್ಟು ಸಂಪತ್ತು ಇದ್ರೂ ಕೂಡ ಪಕ್ಕದವರು ಅಥವಾ ಇತರರು ಅಥವಾ ನಮ್ಮ ಮನಸ್ಸಿಗೆ ನಾವು ಒಳ್ಳೆಯವರು ಅನಿಸಿಲ್ಲ ಅಂದರೆ, ನಾವು ಎಷ್ಟು ಹಣವನ್ನು ಸಂಪಾದನೆ ಮಾಡಿಕೊಂಡ್ರೂ ಕೂಡ, ಎಷ್ಟು ಆಸ್ತಿಯನ್ನು ಕೂಡಿಟ್ಟುಕೊಂಡ್ರೂ ಕೂಡ, ಎಷ್ಟು ಐಷಾರಾಮ್ಯವಾಗಿ ನಾವು ಜೀವನ ಮಾಡಿದರೂ ಕೂಡ ದೇವರದನ್ನು ವ್ಯರ್ಥವಾಗಿ ಪರಿಗಣಿಸ್ತಾ ಇದ್ದಾನೆ ಪ್ರಿಯರೇ. ಅದಕ್ಕೆ ದೇವರಲ್ಲಿ ಏನು ಹೇಳಕತ್ತಂದ್ರೆ, ನಿನ್ನಲ್ಲಿ ಬಹು ಧನ ಇರುವುದಕ್ಕಿಂತ, ಬಹು ಹಣ, ಆಸ್ತಿ, ಅಂತಸ್ತು ಇರುವುದಕ್ಕಿಂತ ಒಳ್ಳೆಯ ಹೆಸರು ಉತ್ತಮ ಅನ್ನಕಚನ ಪ್ರಿಯರೇ. ಯಾಕಂದ್ರೆ ಈ ಲೋಕದಲ್ಲಿ ಇರ್ತಕ್ಕಂಥ ಮನುಷ್ಯರು ಏನು ಮಾಡ್ತಾ ಇದಾರೆ ಅಂದರೆ, ಕಾಲ ಕಳೆದಂಗೆಲ್ಲ ಮನುಷ್ಯನ ಆಲೋಚನೆಗಳು, ವಿಚಾರಗಳು, ಆತನ ಮಾಡುವಂಥ ಕೆಲಸಗಳು ಏನಾಕಚವ ಬದಲಾಗ್ತಾ ಹೋಗ್ತಾವ ಪ್ರಿಯರೇ. ಈಗಿರ್ತಕ್ಕಂಥ ವ್ಯಕ್ತಿ ಮುಂದೆ ಇದೇ ರೀತಿ ಇರ್ತಾನ ಅನ್ನುವಂತಹ ಒಂದು ಉದಾಹರಣೆ ಕೂಡ ಮನುಷ್ಯನಲ್ಲಿ ಇಲ್ಲ ಪ್ರಿಯರೇ. ಮನುಷ್ಯನು ಈ ರೀತಿ ಇವತ್ತು ಒಳ್ಳೆಯವನಾಗಿ ಕಂಡ್ರೆ ಇನ್ನೊಂದು ದಿನ ಏನಾಗಿ ಕಾಣ್ತಾನ, ಕೆಟ್ಟವನಾಗಿ ಕಾಣ್ತಾನ. ಮುಂದೆ ಈ ರೀತಿ ಈ ಒಂದು ಸಂದರ್ಭದಲ್ಲಿ ಮಿತ್ರರಾಗಿರ್ತಕ್ಕಂಥ ವ್ಯಕ್ತಿಗಳು ಮುಂದೆ ಏನಾಗ್ತಾರೆ ಅಂದರೆ ಶತ್ರುಗಳಾಗ್ತಾರ.
ಅದೇ ಶತ್ರುಗಳಾಗಿ ಕಾಣುವಂತ ವ್ಯಕ್ತಿಗಳು ಕಾಲ ಕಳೆದಂಗೆಲ್ಲ ಏನಾಗ್ತಾರ ಪ್ರೇರೆ? ಮಿತ್ರರಾಗ್ತಾರ. ಇವತ್ತು ಬಡತನ ಇದ್ರೆ ನಾಳೆ ಸಿರಿವಂತಿಕೆ ಬರ್ಬೋದು, ಅಥವಾ ಇವತ್ತು ಸಿರಿವಂತಿಕೆ ಇದ್ರೆ ನಾಳೆ ಬಡತನ ಬರ್ಬೋದು. ಈ ಲೋಕದಲ್ಲಿ ನಾವು ಜೀವಿಸುವಂತ ಮಟ್ಟಿಗೆ ನಮ್ಮ ಜೀವಿತ ಯಾವ ರೀತಿ ಕಾಲ ಕಳೆದಂಗೆಲ್ಲ ಚೇಂಜ್ ಆಗ್ತಾನೆ ಹೋಗುತ್ತಾ ಪ್ರೇರೆ. ಆದರೆ ಈ ಬದಲಾವಣೆ ಆಗುವಂತಹ ಸಂದರ್ಭದಲ್ಲಿ ನಾವು ನಮ್ಮ ನೈತಿಕತೆಗಳನ್ನ ನಾವು ಬಿಟ್ಟು ಬಾಳಬಾರ್ದು ಪ್ರೇರೆ. ಒಂದು ನೈತಿಕತೆಯಲ್ಲೇ ನಾವು ಈ ಲೋಕದಲ್ಲಿ ಜೀವನ ಮಾಡ್ಬೇಕು. ಯಾಕಂದ್ರೆ ದೇವರು ನಮ್ಮನ್ನು ಈ ಲೋಕದಲ್ಲಿ ಕರೆದಾಗ ನೀವು ಪರಿಶುದ್ಧರಾಗಿರ್ಬೇಕಂತಾನೆ ದೇವರು ಈ ಲೋಕಕ್ಕೆ ಕರೆದನ ಪ್ರೇರೆ. ದೇವರು ನಮ್ಮನ್ನ ಕರೆದಾಗ ನೀವು ನೀತಿವಂತರಾಗಿ ಈ ಲೋಕದಲ್ಲಿ ಜೀವನ ಮಾಡ್ಬೇಕಂತ ದೇವರು ನಮ್ಮನ್ನ ಕರೆದಾನ. ಈ ಲೋಕದಲ್ಲಿ ನಾವು ಬಂದಾಗ ಕ್ರಿಸ್ತನ ಒಂದು ಹೆಜ್ಜೆ ಜಾಡಿಯಲ್ಲಿ ನಾವು ನಡಿಬೇಕೆಂಬುದು ದೇವರ ಆಸೆ ಪ್ರೇರೆ. ಆದ್ರೆ ನಾವೇನ್ ಮಾಡಕಚ್ಚಿವಂದ್ರೆ ಈ ಲೋಕದ ಮಟ್ಟಿಗೆ ನಾವು ಆಸೆ ಪಟ್ಟು ಆ ದೇವರನ್ನ, ತಂದೆಯಾದ ದೇವರನ್ನ, ಯೇಸು ಕ್ರಿಸ್ತನ ಮಾರ್ಗವನ್ನು ಬಿಟ್ಟು ಈ ಲೋಕದಲ್ಲಿ ನಾವು ಜೀವನ ಮಾಡ್ತಾ ಇದೀವಿ. ಆ ಪರಿಶುದ್ಧಾತ್ಮನ ವರಗಳು, ಸಹಾಯಗಳು ನಮಗೆ ಬೇಡವೇ ಬೇಡ ಎಂದು ನಾವು ಅವೆಲ್ಲವನ್ನ ತಿರಸ್ಕರಿಸಿ ಈ ಲೋಕದಲ್ಲಿ ನಾವು ಜೀವನ ಮಾಡಕಚ್ಚಿಪ್ಪ. ಕಾರಣ ಏನಂದ್ರೆ ಮನುಷ್ಯನು ಈ ಲೋಕದಲ್ಲಿರ್ತಕ್ಕಂಥ ಆಸ್ತಿ, ಅಂತಸ್ತು ಇವುಗಳಿಗಾಗಿ ತಾನು ತವಕ ಪಡ್ತಾ ಇದ್ದಾನೆ ಹೊರತು ದೇವರಿಂದ ಬರುವಂತಹ ಉತ್ತಮ ಕಾರ್ಯಗಳು ಅಥವಾ ಫಲಗಳನ್ನ ಮೇಲೆ ಮನುಷ್ಯನು ಮನಸ್ಸಿಡ್ತಾ ಇಲ್ಲ ಪ್ರೇರೆ. ಮನುಷ್ಯನು ಈ ಲೋಕದಲ್ಲಿ ಹಣ ಸಂಪಾದನೆ ಮಾಡ್ಬೇಕಂತ ಅವನ ಗುಣಗಳನ್ನು ಏನ್ ಮಾಡಕಚ್ಚನ ವ್ಯರ್ಥವಾಗಿ ಯೂಸ್ ಮಾಡ್ತಾ ಇದ್ದಾನೆ ಪ್ರೇರೆ. ನನಗೆ ಈ ಹಣ ಬೇಕಂತ ಅವನ ಮನಸ್ಸಲ್ಲಿ ಒಂದು ದುರಾಸೆನ ಹುಟ್ಟಿದ ತಕ್ಷಣ ಅವನು ಹೇಗಾದ್ರೂ ಮಾಡಿ ನಾನು ಹಣನ ಸಂಪಾದನೆ ಮಾಡಬೇಕು. ಅದು ಯಾವ ರೀತಿಯೇ ಆಗಿರ್ಲಿ, ಮನುಷ್ಯರನ್ನ ಯಾವ ರೀತಿ ಅನ್ಕೊಂಡ್ರು ಕೂಡ ಪರವಾಗಿಲ್ಲ, ಮುಂದೆ ಅದೇ ರೊಕ್ಕಕ್ಕೋಸ್ಕರ ಮನುಷ್ಯರು ನನ್ನ ಹತ್ರ ಬಂದೇ ಬರ್ತಾರ. ಒಂದು ದುರಾಲೋಚನೆಯಿಂದ ಮನುಷ್ಯ ಏನ್ ಮಾಡಕಚ್ಚನಂದ್ರೆ ಈ ಲೋಕದಲ್ಲಿ ತನಗೆ ಇಷ್ಟ ಬಂದಂಗ ಜೀವನ ಮಾಡಕಚ್ಚನ ಪ್ರೇರೆ. ಆದ್ರೆ ದೇವ್ರು ಏನ್ ಹೇಳಕಚ್ಚನಂದ್ರೆ ನಿನ್ನಲ್ಲಿ ಬಹುಧನ ಆಯ್ತೋ ಇಲ್ಲ ಗೊತ್ತಿಲ್ಲ, ಆದ್ರೆ ಬಹುಧನಕ್ಕಿಂತಲೂ ಒಳ್ಳೆ ಹೆಸರು ಉತ್ತಮ. ಇವನ್ ನಮ್ಮನ್ನ ನೋಡಿದ ತಕ್ಷಣ ಇವನ ಹತ್ರ ಹಣ ಐತೆ, ಆಸ್ತಿ ಐತೆ ಅಂತ ನಮ್ಮನ್ನ ಗುರುತಿಸಬಾರ್ದು ಪ್ರೇರೆ. ಈ ಲೋಕದಲ್ಲಿ ದೇವರ ಮಕ್ಕಳಾಗಿರ್ತಕ್ಕಂಥ ನಮ್ಮನ್ನು ನೋಡಿದ ತಕ್ಷಣ ಅವ್ರು ಏನನ್ಬೇಕು? ಓ, ಇವರು ಒಳ್ಳೆಯವರು, ಇವರು ಕ್ರೈಸ್ತನವರು, ಕ್ರಿಸ್ತನ ಹೆಜ್ಜೆಜಾಡಿಯಲ್ಲಿ ನಡೆಯುವಂತವರು. ನಮ್ಮನ್ನ ನೋಡಿಕೇಸಿ ಯೇಸು ಕ್ರಿಸ್ತನನ್ನ ಅವ್ರು ಏನ್ ಮಾಡ್ಬೇಕು? ಕಂಡುಕೊಳ್ಬೇಕು, ಗುರುತಿಸಬೇಕು ಎಂಬುದು ಈ ಲೋಕದಲ್ಲಿ ದೇವ್ರು ಆಸೆ ಪಡ್ತಾ ಇದ್ದಾನೆ ಪ್ರೇರೆ. ಅದಕ್ಕೆ ದೇವ್ರು ಹೇಳಕಚ್ಚಂದ್ರೆ ನನ್ನ ಮಕ್ಕಳನ್ನ ನೋಡಿದ ತಕ್ಷಣ ಅವರು ಈ ಲೋಕದಲ್ಲಿರ್ತಕ್ಕಂಥ ಜನರಿಗೆ ಒಂದು ಗೋಚರವಾಗಿ ಬೇಕಾಗಿರ್ತಕ್ಕಂಥದ್ದು ಏನಂದ್ರೆ ಅವರ ಕ್ಯಾರೆಕ್ಟರ್, ಗುಣಗಳು. ನಮ್ಮ ಗುಣಗಳನ್ನ ನೋಡಿಕೇಸಿ ಮನುಷ್ಯರು ಈ ಲೋಕದಲ್ಲಿ ಇವರು ಕ್ರೈಸ್ತರಂತ ಗುರುತಿಸ್ಬೇಕೆ ಹೊರತು ನಮ್ಮ ಮೇಲೆ ಇರ್ತಕ್ಕಂಥ ಒಂದು ಶಿಲ್ಬೆ ಗುರುತು ಅಥವಾ ಇನ್ನು ಯಾವುದೋ ಒಂದು ಗುರುತುಗಳ ಮೂಲಕವಾಗಿ ಇವನು ಕ್ರೈಸ್ತರು ಅಂತ ನಾವು ಗುರುತಿಸಿಕೊಳ್ಳುವುದು ಅವಶ್ಯಕತೆ ಇಲ್ಲ ಪ್ರೇರೆ. ನಮ್ಮ ಗುಣಗಳನ್ನ ನೋಡಿ ಈ ಲೋಕದಲ್ಲಿ ಜನರು ನಮ್ಮನ್ನ ಗುರುತಿಸಬೇಕು ಪ್ರೇರೆ. ಅದಕ್ಕೆ ದೇವರು ಏನ್ ಹೇಳಕಚ್ಚಂದ್ರೆ ಬಹುಧನ, ಎಲ್ಲರ ಹತ್ರ ದನ ಇರುತ್ತೆ ಪ್ರೇರೆ. ಸಿರಿ, ಆಸ್ತಿ, ಅಂತಸ್ತು, ಐಶ್ವರ್ಯ, ಒಂದು ದೊಡ್ಡ ದೊಡ್ಡ ವ್ಯಕ್ತಿಗಳನ್ನ ನೋಡಿದ್ರೆ ಕೋಟಿಗಟ್ಟಲೆ ಅವ್ರ ಆಸ್ತಿನ ಅವ್ರು ಏನ್ ಮಾಡಕಚ್ಚಾರ? ಸಂಪಾದನೆ ಮಾಡ್ಕೊಂಡಾರ. ಆ ಕೋಟಿಗಟ್ಟಲೆ ಆಸ್ತಿಯಿಂದ ಅವರು ಜೀವನ ಮಾಡಕಚ್ಚಾರ ಪ್ರೇರೆ. ಆದ್ರೆ ಒಂದು ಸಾರಿ ಅವರ ಜೀವಿತವನ್ನ ನೋಡಿದ್ರೆ ಅವ್ರನ್ನ ನಾವು ನೋಡಿದ್ರೆ ಏನಂತೀವಿ ನಾವು? ವಿಜಯ ಮಲ್ಯ ಗೊತ್ತಲ್ಲ ಪ್ರೇರೆ, ಎಷ್ಟು ಹಣ, ಆಸ್ತಿ, ಅಂತಸ್ತು ಎಷ್ಟೋ ಇತ್ತು, ಆದ್ರೂ ಕೂಡ ಏನ್ ಮಾಡಕಚ್ಚನ? ಆತ ಈ ದೇಶವನ್ನ ಬಿಟ್ಟು ಬೇರೆ ದೇಶಕ್ಕೆ ಓಡಿ ಹೋಗ್ತಾನ. ಕಾರಣ ಏನಂದ್ರೆ ಅವನಲ್ಲಿ ಇರ್ತಕ್ಕಂಥ ಗುಣಗಳು ಏನ್ ಮಾಡ್ತಾವಂದ್ರೆ ಆ ಹಣ ಆಸೆ ಆಗಿರ್ಬೋದು ಅಥವಾ ಇನ್ನೊಂದು ಆಸೆ ಆಗಿರ್ಬೋದು ಮನುಷ್ಯನನ್ನ ಸ್ವಾರ್ಥಿಯನ್ನಾಗಿ ಮಾಡಿ ತನ್ನ ನೈತಿಕತೆಯನ್ನ ಮರೆಯುವುದಕ್ಕೆ ಈ ಹಣ ಕಾರಣ ಆಗತ್ತ ಪ್ರೇರೆ. ಅದಕ್ಕೆ ದೇವ್ರು ಏನ್ ಹೇಳಕಚ್ಚಂದ್ರೆ ಈ ಲೋಕದಲ್ಲಿ ನೀನು ಎಷ್ಟು ದಿನ ಇರ್ತೀಯೋ, ಈ ಲೋಕದಲ್ಲಿ ನೀನು ಎಷ್ಟು ವರ್ಷ ಬದುಕ್ತೀಯೋ ಅಷ್ಟು ವರ್ಷಗಳ ಕಾಲ ಕೂಡ ನೀನು ಒಳ್ಳೆಯ ಹೆಸರು ಪಡೆದುಕೊಂಡವನಾಗಿ ಒಳ್ಳೆಯ ನೈತಿಕತೆಯಿಂದ ಈ ಲೋಕದಲ್ಲಿ ನೀನು ಜೀವನ ಮಾಡು. ಎಲ್ಲರೂ ಹೋಗುವಂತ ಮಾರ್ಗದಲ್ಲಿ ನೀನು ನಡಿಬೇಡ, ಎಲ್ಲರೂ ಹೋಗುವಂತ ವಿಶಾಲವಾದ ಮಾರ್ಗದಲ್ಲಿ ನೀನು ಮುಂದೆ ಸಾಗಬೇಡ. ನಿನಗಂತ ಒಂದು ಮಾರ್ಗ ಆದ, ಇಕ್ಕಟ್ಟಾದ ಮಾರ್ಗದಿಂದ ನೀನು ಮುಂದಕ್ಕೆ ಹೋಗು ಎಂಬುದಾಗಿ ದೇವರು ನಮ್ಮನ್ನ ಕರೀತಾ ಇದ್ದಾನೆ ಪ್ರೇರೆ. ಅದಕ್ಕೆ ಈ ಒಂದು ಸಂದರ್ಭದಲ್ಲಿ ನಾವು ಏನು ಯೋಚನೆ ಮಾಡ್ಬೇಕಂದ್ರೆ ಈ ಲೋಕದಲ್ಲಿ ನಾವು ಎಷ್ಟು ವರ್ಷ ಇರ್ತೇವೋ ಗೊತ್ತಿಲ್ಲ ಪ್ರೇರೆ. ಇವತ್ತಿರ್ಬೋದು, ನಾಳೆ ಇಲ್ದೇನೆ ಇರ್ಬೋದು. ಆದ್ರೆ ಇರುವಂತ ಸಮಯದಲ್ಲಿ ಕೂಡ ನಾವು ಯಾವ ರೀತಿ ಇರಬೇಕು? ನೈತಿಕತೆಗಳನ್ನ ರೂಢಿಸಿಕೊಂಡು ಈ ಲೋಕದಲ್ಲಿ ನಾವು ಜೀವನ ಮಾಡುವ ಪ್ರೇರೆ. ಅದಕ್ಕೆ ದೇವರು ನಮಗೆ ಈ ಒಂದು ಸಂದರ್ಭದಲ್ಲಿ ಹೇಳುವ ಮಾತು ಬಹುಧನಕ್ಕಿಂತಲೂ ಒಳ್ಳೆ ಹೆಸರು ಉತ್ತಮ ಅಂತ ಹೇಳ್ತಾನೆ ಪ್ರೇರೆ. ಅದೇ ಪ್ರಸಂಗಿಯಲ್ಲ ಇನ್ನೊಂದು ಮಾತು ಹೇಳ್ತಾನೆ ಪ್ರೇರೆ. ಇದೇ ವಿಷಯನ ಕುರಿತು ಹೇಳ್ತಾನೆ ಪ್ರಸಂಗಿ 7ನೇ ಅಧ್ಯಾಯದಲ್ಲಿ ಹೇಳ್ತಾನೆ ಪ್ರೇರೆ. ಅದೊಂದು ನೋಡೋಣ. ಪ್ರಸಂಗಿ 7ನೇ ಅಧ್ಯಾಯ 1ನೇ ವಚನದಲ್ಲಿ ಇರ್ತಾ, ಸುಗಂಧ ತೈಲಕ್ಕಿಂತ ಒಳ್ಳೆಯ ಹೆಸರು ಉತ್ತಮ. ಇಲ್ಲಿ ಕೂಡ ದೇವ್ರ ಏನಾಗಚ್ಚನ ಅಂದ್ರೆ ಪ್ರೇರೆ
ಸುಗಂಧ ತೈಲಕ್ಕಿಂತಲೂ ಒಳ್ಳೆ ಹೆಸರು ಉತ್ತಮ ಅಂತ ಹೇಳಕಚ್ಚನ ಪ್ರೇರ. ಅಲ್ಲೇನಂದ, ಬಹು ಧನಕ್ಕಿಂತಲೂ ಒಳ್ಳೆ ಹೆಸರು ಇರ್ಬೇಕಂತ ಹೇಳ್ದ. ಇಲ್ಲಿ ಕೂಡ ದೇವ್ರು ಹೇಳಕಚ್ಚನ ಅಂದ್ರೆ ಸುಗಂಧ ತೈಲಕ್ಕಿಂತಲೂ ಒಳ್ಳೆ ಹೆಸರು ಉತ್ತಮ ಅಂತ ಹೇಳಕಚ್ಚನ ಪ್ರೇರ. ಇಲ್ಲಿ ಕೂಡ ದೇವ್ರು ಹೇಳಕಚ್ಚನ ಅಂದ್ರೆ ಈ ಲೋಕದಲ್ಲಿ ಸುಗಂಧ ನಾವು ಹೋಗ್ತಿರ್ತೀವಲ್ಲ ಪ್ರೇರ, ಎಲ್ಲಿಗಂದ್ರೆ ಫಂಕ್ಷನ್ಗಳಿಗೂ ಪಬ್ಬು ಪಾರ್ಟಿ ಅಂತ ಇಂತ ಎಲ್ಲ ಹೋಗೋದ್ನಾಗ ಮೈ ತುಂಬಾ ಸೆಂಟ್ ಹೊಡ್ಕೊಂಡು ಹೋಗ್ತಾರ. ಎದು ಕೊಡ್ಕೊಂಡು ಹೋಗ್ತಾರ ಪ್ರೇರೆ ಅಂದ್ರೆ ತಮ್ಮ ದೇಹದ ವಾಸನೆ ಅಥವಾ ಯಾವುದೋ ಒಂದು ಅವ್ರು ಹೋಗುವಂತ ಮಾರ್ಗ ಸುವಾಸನೆಯಿಂದ ಕೂಡಿರ್ಬೇಕು. ಅಂದ್ರೆ ಅದಕ್ಕೂ ಏನ್ ಮಾಡ್ತಾರ ಅಂದ್ರೆ ಎಷ್ಟು ಕೋಟಿಗಟ್ಟಲೆ ಸಂಪಾದನೆ ಮಾಡಿರ್ತಕ್ಕಂಥ ಆಸ್ತಿನ ತಗೊಂಡಾಗ ಏನ್ ಮಾಡ್ತಾರ, ಆ ಒಂದು ತೈಲ, ಒಂದು ಸುಗಂಧ ತೈಲವನ್ನ ತಯಾರಿಸೋದಕ್ಕಾಗಿ ಕೊಡ್ತಾರ ಪ್ರೇರೆ. ಒಬ್ಬರಿಗಿಂತ ಒಬ್ರು ಮೇಲಿರ್ಬೇಕು, ಆ ಒಂದು ವಾಸನೆ ಉತ್ತಮವಾಗಿರ್ಬೇಕಂತ ಜನ ಏನ್ ಮಾಡ್ತಾರ, ಆ ಒಂದು ಸುಗಂಧ ತೈಲವನ್ನ ಇಟ್ಕೊಂಡು ಈ ಲೋಕದಲ್ಲಿ ಎಲ್ಲಿಗೆ ಹೋದ್ರು ಕೂಡ, ಫಂಕ್ಷನ್ಗೆ ಹೋದ್ರು ಎಲ್ಲಿಗೆ ಹೋದ್ರು ಕೂಡ ಅದನ್ನ ತೆಗೆದುಕೊಂಡು ಹೋಗ್ತಾರೆ ಪ್ರೇರೆ. ಆದ್ರೆ ಇಲ್ಲಿ ದೇವ್ರು ಏನ್ ಹೇಳಕಚ್ಚನ ಅಂದ್ರೆ ಆ ಸುಗಂಧ ತೈಲಕ್ಕಿಂತಲೂ ಒಳ್ಳೆ ಹೆಸರು ಉತ್ತಮ ಅಂತನ ಪ್ರೇರೆ. ನೀವು ಸುಗಂಧ ತೈಲ ಅಂದ್ರೆ ನಮ್ಮ ಜೀವಿತದಲ್ಲಿ ನಾವೇನಾಗಿರ್ಬೇಕಂದ್ರೆ ಆ ಒಂದು ಸುಗಂಧ ತೈಲದಂತೆ ನಾವೇನ್ ಮಾಡ್ಬೇಕು, ಇನ್ನೊಬ್ಬರಿಗೆ ಪರಿಮಳಿಸಬೇಕೆಂಬುದು ಒಂದು ದೇವರ ಆಸೆ ಪ್ರೇರೆ. ನಮ್ಮ ಜೀವಿತದ ಮುಖಾಂತರ ನಾವೇನ್ ಮಾಡ್ಬೇಕು, ನಾವು ಪರಿಮಳವಾಗಿ ಈ ಲೋಕದಲ್ಲಿ ನಾವು ಇತರರಿಗೆ ತೋರ್ಬೇಕಂತ ಪ್ರೇರೆ. ನಮ್ಮನ್ನು ನೋಡಿದ ತಕ್ಷಣ ಇವ್ರು ಏನ್ ಅನ್ಬೇಕಂದ್ರೆ, ಹಬ್ಬ ಇದ್ರೆ ಇವರಂತ ಮಕ್ಕಳು ಇರ್ಬೇಕು ಅಥವಾ ಇದ್ರೆ ಇವರಂತ ವ್ಯಕ್ತಿಗಳಾಗಿರ್ಬೇಕು ಅಂತ ನಾವೇನ್ ಮಾಡ್ಬೇಕು, ಈ ಸಮಾಜದಲ್ಲಿ ನಮ್ಮ ಕ್ರಿಯೆಗಳ ಮುಖಾಂತರವಾಗಿ ನಾವು ಈ ಲೋಕಕ್ಕೆ ಪರಿಚಯ ಆಗೋ ಪ್ರೇರೆ. ನಮ್ಮ ಹಣ ಮುಖಾಂತರ ಆಗಿರ್ಬೋದು, ನಮ್ಮ ಆಸ್ತಿ ಮುಖಾಂತರವಾಗಿರ್ಬೋದು, ಮತ್ತೊಂದು ಮುಖಾಂತರವಾಗಿ ನಾವು ಈ ಲೋಕದಲ್ಲಿ ನಾವು ಜನಗಳಿಗೆ ಕಾಣಿಸಿಕೊಳ್ಳುವುದಕ್ಕಿಂತ ನಮ್ಮ ಕ್ರಿಯೆಗಳ ಮುಖಾಂತರವಾಗಿ ನಾವು ಈ ಲೋಕದಲ್ಲಿ ಏನ್ ಮಾಡ್ಬೇಕು, ಜನಗಳು ನಮ್ಮನ್ನ ಗುರುತಿಸಬೇಕು ಪ್ರೇರೆ. ಅದಕ್ಕೆ ದೇವರಲ್ಲಿ ಏನ್ ಹೇಳಕತ್ತಂದ್ರೆ ಸುಗಂಧ ತೈಲಕ್ಕಿಂತಲೂ ಒಳ್ಳೆಯ ಹೆಸರು ಉತ್ತಮ ಅನ್ನಕಚ್ಚನ ಪ್ರೇರೆ. ಈ ಸುಗಂಧ ತೈಲ ಏನಾಗುತ್ತಂದ್ರೆ ಇವತ್ತು ಒಂದು ಹೊಡ್ಕೊಂಡ್ರೆ ನಾವು ಅದು ಎಷ್ಟು ದಿನ ಇರುತ್ತಂದ್ರೆ 24 hours ಮಾತ್ರ ಅದು ಕೆಲಸ ಮಾಡುತ್ತಾ ಪ್ರೇರೆ, ಒಂದು ಸುಗಂಧ ತೈಲ. ಆದರೆ ನಮ್ಮ ಗುಣಗಳು 24/7 24/7 ಅಂದ್ರೆ ನಾವು ಜೀವನ ಪರ್ಯಂತ ನಾವು ಈ ಲೋಕದಲ್ಲಿ ಯಾವ ರೀತಿ ಇರಬೇಕು, ಸುಗಂಧ ತೈಲದಂತೆ ನಾವು ಇರಬೇಕು ಎಂಬುದು ದೇವರ ಆಸೆ ಪ್ರೇರ. ಅದಕ್ಕೆ ದೇವರು ಹೇಳಕಚ್ಚಂದ್ರೆ ನೀವು ಒಳ್ಳೆಯವರಾಗಿ ಬದುಕ್ರಿ, ಒಳ್ಳೆಯವರಾಗಿರ್ರಿ, ಒಳ್ಳೆಯದನ್ನೇ ನೀವು ಈ ಲೋಕದಲ್ಲಿ ಮಾಡ್ರಿ. ಈ ಲೋಕದಲ್ಲಿ ನೀವು ಯಾವ ರೀತಿ ಇರ್ಬೇಕಂದ್ರೆ ಉತ್ತಮ ಕೆಲಸಗಳನ್ನ, ಒಳ್ಳೆಯ ಹೆಸರನ್ನ ಪಡೆದುಕೊಂಡವರಾಗಿ ಉತ್ತಮ ಕೆಲಸಗಳನ್ನ ಈ ಲೋಕದಲ್ಲಿ ನೀವು ಮಾಡ್ಬೇಕಂತ ಹೇಳ್ತಾನೆ. ಯಾಕೆಂದ್ರೆ ದೇವರ ನಂಬಿಕೊಂಡಿರ್ತಕ್ಕಂಥ ನಾವು ಒಳ್ಳೆಯವರಾಗಿರ್ಬೇಕು. ದೇವ್ರ ಒಂದು ಮಾತಾಡ್ತಾನೆ ಪ್ರೇರೆ. ಇಲ್ಲಾಂದ್ರೆ ಮತ್ತಾಯ 19ನೇ ಅಧ್ಯಾಯದಲ್ಲಿ ಹೇಳ್ತಾನೆ ಪ್ರೇರೆ. ಒಂದ್ಸಲ ತೆಗಿರಿ 19ನೇ ಅಧ್ಯಾಯ 16ನೇ ವಚನದಲ್ಲಿ ಇರುತ್ತಾ. ಇಲ್ಲಿ ಏನ್ ಹೇಳುತ್ತಂದ್ರೆ ಈ ವಚನ ಏನ್ ಹೇಳುತ್ತಂದ್ರೆ ದೇವರು ಒಳ್ಳೆಯವರು ಎಂಬುದಾಗಿ ಈ ವಚನ ನಮಗೆ ತಿಳಿಸ್ತಾ ಇರ್ತಂದ್ರೆ ಕ್ರಿಸ್ತನ ನಂಬಿಕೊಂಡಿರ್ತಕ್ಕಂಥ ನಾವು ಯಾವ ರೀತಿ ಇರಬೇಕು ಅಂದ್ರೆ ಅದು ಹೋದ್ರೆ ಒಬ್ಬನು ಬಂದು ಬೋಧಕನೇ, ನಾನು ನಿತ್ಯ ಜೀವವನ್ನು ಪಡೆಯಬೇಕಾದರೆ ಏನು ಒಳ್ಳೆಯ ಕಾರ್ಯವನ್ನು ಮಾಡಬೇಕು ಎಂದು ಕೇಳಲಾಗಿ ಆತನವನಿಗೆ ಒಳ್ಳೆಯದನ್ನು ಕುರಿತು ನನ್ನನ್ನು ಯಾಕೆ ಕೇಳುತ್ತೆ? ಒಳ್ಳೆಯವನು ಒಬ್ಬನೇ. ಇಲ್ಲಿ ಒಬ್ಬ ವ್ಯಕ್ತಿ ಈ ಸಂದರ್ಭದಲ್ಲಿ ಏನಿದೆ ಅಂದ್ರೆ ಒಬ್ಬ ವ್ಯಕ್ತಿ ಬಂದು ಯೇಸು ಕ್ರಿಸ್ತನ ಬಳಿಗೆ ಬಂದು ಏನಂತ ಕೇಳಕಚ್ಚನಂದ್ರೆ, ನಾನು ನಿತ್ಯ ಜೀವವನ್ನು ಪಡೆಯಬೇಕಾದರೆ ಏನು ಒಳ್ಳೆಯ ಕಾರ್ಯಗಳನ್ನು ಮಾಡಬೇಕು ಎಂದು ಕೇಳಲಾಗಿ ಆತನವನಿಗೆ ಒಳ್ಳೆಯದನ್ನು ಕುರಿತು ನನ್ನನ್ನು ಹೇಗೆ ಕೇಳುತ್ತಿ? ಒಳ್ಳೆಯವನು ಒಬ್ಬನೇ. ಆದರೆ ಆ ಜೀವದಲ್ಲಿ ಸೇರಬೇಕೆಂದಾದರೆ ದೇವರ ಆಜ್ಞೆಗೆ ಸರಿಯಾಗಿ ನಡೆದುಕುವಂದನು. ಇಲ್ಲಿ ದೇವರನ್ನೆಲ್ಲ ಪ್ರೇರೆ ಬಹುಧನಕ್ಕಿಂತಲೂ ಒಳ್ಳೆಯ ಹೆಸರು ಉತ್ತಮ, ಸುಗಂಧ ತೈಲಕ್ಕಿಂತ ಒಳ್ಳೆಯ ಹೆಸರು ಉತ್ತಮ ಅಂತ ಹೇಳ್ತಾನಲ್ಲ. ಈ ಒಂದು ಉತ್ತಮವಾಗಿ ನಾವು ಈ ಲೋಕದಲ್ಲಿ ಬದುಕಬೇಕಂದ್ರೆ ಏನ್ ಮಾಡ್ಬೇಕಂತ ದೇವರು ಹೇಳಕಚ್ಚಂದ್ರೆ ದೇವರ ಆಜ್ಞೆಗಳಿಗೆ ಸರಿಯಾಗಿ ನೀನು ನಡೆದುಕೋ ಎಂಬುದಾಗಿ ದೇವರ ಮಾತು ನಮಗೆ ತಿಳಿಸ್ತಾ ಇದ್ದಾರೆ. ಅಂದ್ರೆ ನಾವು ಈ ಲೋಕದಲ್ಲಿ ಒಳ್ಳೆಯ ಹೆಸರನ್ನ ಪಡ್ಕೊಳ್ಬೇಕು ಅಂದ್ರೆ ಅಥವಾ ಸುಗಂಧ ತೈಲಕ್ಕಿಂತ ಒಳ್ಳೆಯ ಪರಿಮಳವಾಗಿ ನಾವು ಈ ಲೋಕದಲ್ಲಿ ನಾವು ಇರಬೇಕಂದ್ರೆ ದೇವರು ನಮಗೆ ಕೊಡ್ತಕ್ಕಂಥ ಸಲಹೆ ಸೂಚನೆಗಳೇನಂದ್ರೆ, ನೀನು ಈ ಲೋಕದಲ್ಲಿ ದೇವರ ಆಜ್ಞೆಗಳಿಗೆ ಸರಿಯಾಗಿ ನಡೆದುಕೊಂಡಾಗ ಮಾತ್ರ
ನಾವು ಸುಗಂಧ ತೈಲಕ್ಕಿಂತ ಒಳ್ಳೆಯದಾಗಿ ಈ ಲೋಕದಲ್ಲಿ ನಾವು ಪರಿಮಳಿಸ್ತೀವಿ ಎಂಬುದಾಗಿ ದೇವರ ವಾಕ್ಯ ನಮಗ ತಿಳಿಸ್ತಾ ಇದೆ ಪ್ರೇರೆ. ಅದಕ್ಕೆ ಒಬ್ಬ ವ್ಯಕ್ತಿ ಆಗಿದ್ರೆ ಮಾತ್ರ ನಮಗ ನಿತ್ಯ ಜೀವ ಎಂಬುದಾಗಿ ಕೂಡ ದೇವರ ವಾಕ್ಯ ನಮಗ ಸೂಚನೆ ತಿಳಿಸ್ತಾ ಇದೆ. ಅದಕ್ಕೆ ಒಬ್ಬ ವ್ಯಕ್ತಿ ಬಂದು ಆ ಯೇಸು ಕ್ರಿಸ್ತನ ಕೇಳಿದಾಗ, ದೇವ, ನಾನು ನಿತ್ಯ ಜೀವವನ್ನು ಪಡೆದುಕೊಳ್ಳಬೇಕಂದ್ರೆ ಏನು ಮಾಡಬೇಕು ಅಂತ ಆತ ಕೇಳಿದಾಗ ಆತನ ಯೇಸು ಕ್ರಿಸ್ತನ ಆತನಿಗೆ ಹೇಳುವಂಥ ಮಾತೇನೆಂದರೆ, ದೇವರ ಆಜ್ಞೆಗಳಿಗೆ ಸರಿಯಾಗಿ ನಡೆದುಕೋ, ಆವಾಗ ಮಾತ್ರ ನಿನಗ ನಿತ್ಯ ಜೀವ ಸಿಗ್ತದೆ ಎಂಬುದಾಗಿ ದೇವರ ವಾಕ್ಯ ನಮಗ ಇಲ್ಲಿ ಹೇಳ್ತಾ ಇದೆ ಪ್ರೇರೆ. ಅಂದರೆ ಈ ಲೋಕದಲ್ಲಿ ನಾವು ಯಾವ ರೀತಿ ಇರ್ಬೇಕಂದ್ರೆ, ಈ ಲೋಕದಲ್ಲಿ ನಾವು ಉತ್ತಮವಾಗಿ ನಾವು ಜೀವನ ಮಾಡಬೇಕು. ಈ ಲೋಕದಲ್ಲಿ ನಾವು ನೈತಿಕತೆಯನ್ನು ಒಂದು ರೂಢಿ ಮಾಡಿಕೊಂಡು ಈ ಲೋಕದಲ್ಲಿ ನಾವು ಜೀವನ ಮಾಡಬೇಕು. ಈ ಲೋಕದಲ್ಲಿ ನಮ್ಮ ಮನಸ್ಸಿನಲ್ಲಿ ಇರಬೇಕಂತದ್ದು ಒಂದೇ ಒಂದು ಏನಂದ್ರೆ, ಒಳ್ಳೆಯ ಹೆಸರು ನಾವು ಈ ಲೋಕದಲ್ಲಿ ಸಂಪಾದನೆ ಮಾಡಿಕೊಳ್ಬೇಕೆಂಬುದಾಗಿ ದೇವರ ವಾಕ್ಯ ನಮಗೆ ತಿಳಿಸ್ತಾ ಇದೆ ಪ್ರೇರೆ. ನಿಜವಾಗ್ಲೂ ನಾವು ಹಿಂದಿನ ಕಾಲದಿಂದ ಈಗಿನ ಕಾಲವರೆಗೂ ನೋಡಿದ್ರೆ ಎಷ್ಟೋ ಜನರು ನಮ್ಮ ಮಧ್ಯದಲ್ಲಿ ಬಂದು ಹೋಗ್ತಾರಲ್ಲ ಪ್ರೇರೆ. ಎಷ್ಟು ಜನರಲ್ಲಿ ನಾವು ಇಬ್ಬರನ್ನ ಮಾತ್ರ ನಾವು ನೆನ್ಪಿಟ್ಕೊಳ್ತೀವಿ. ಯಾರನ್ನ? ಒಂದು ಒಳ್ಳೆ ಕಾರ್ಯಗಳನ್ನ ಮಾಡಿದವರು, ಇನ್ನೊಬ್ರು ಕೆಟ್ಟ ಕಾರ್ಯಗಳನ್ನ ಮಾಡಿದವರು. ನಮ್ಮ ಮನಸ್ಸಲ್ಲಿ ಇರ್ತಕ್ಕಂಥದ್ದು ಇವರಿಬ್ಬರೇ. ಎಷ್ಟು ಲಕ್ಷಾನು ಲಕ್ಷ ಕೋಟ್ಯಾನು ಕೋಟಿ ಈ ಲೋಕದಲ್ಲಿ ಬಂದು ಮರಣಿಸಿ ಅವ್ರ ಮಣ್ಣಲ್ಲಿ ಮಣ್ಣಾಗಿ ಹೋದ್ರು ಕೂಡ ನಮಗೆ ನೆನಪಿರ್ತಕ್ಕಂಥ ಮಾತುಗಳು, ಹೆಸರುಗಳು ಯಾವುವು? ಒಳ್ಳೆಯ ಹೆಸರನ್ನ ಪಡ್ಕೊಂಡವರು, ಇನ್ನೊಬ್ರು ಕೆಟ್ಟ ಹೆಸರನ್ನ ಪಡ್ಕೊಂಡವರು. ಆದ್ರೆ ನಾವು ಯಾವ ರೀತಿ ಬದುಕಬೇಕಂತ ಇಷ್ಟಪಡ್ತೀವಿ? ಒಳ್ಳೆಯವರ ಮಾರ್ಗದಲ್ಲಿ ಬದುಕಕ್ಕೆ ಇಷ್ಟಪಡ್ತೀವ ಅಥವಾ ಕೆಟ್ಟವರ ಮಾರ್ಗದಲ್ಲಿ ಬದುಕಕ್ಕೆ ಇಷ್ಟಪಡ್ತೀವ? ನಮ್ಮ ಮಕ್ಕಳಿದಾರೆ ಅಂತ ಪ್ರೇರೆ, ನೀನು ಈ ಲೋಕದಲ್ಲಿ ಜೀವನ ಮಾಡುವಂತ ಮಟ್ಟಿಗೆ ಯಾವ ರೀತಿ ಇರ್ಬೇಕಂದ್ರೆ, ಒಬ್ಬ ಗೂಡ್ಸನ್ನ ನೀನು ಹಿಂಬಾಲಿಸು, ಅಥವಾ ಒಬ್ಬ ವೀರಪ್ಪನನ್ನ ನೀನು ಹಿಂಬಾಲಿಸು, ಅಥವಾ ಜೈಲಲ್ಲಿ ಇರ್ತಕ್ಕಂಥ ಈ ಕೊಲೆಗಾರನ ನೋಡಿ ಅವನ ತರ ನೀನು ಆಗಂತ ನಾವು ಹೇಳ್ತೇವೆ ಈ ಲೋಕದಲ್ಲಿ? ಇಲ್ಲ ಪ್ರೇರೆ. ನಾವೇನು ಹೇಳ್ತೀವಿ ಅಂದ್ರೆ, ಈ ರೀತಿಯಾಗಿ ಬದುಕು. ಒಬ್ಬ ಸ್ವಾತಂತ್ರ್ಯಕ್ಕಾಗಿ ಮೊನ್ನೆ ಸ್ವಾತಂತ್ರ್ಯ ದಿನಾಚರಣೆ ಮಾಡಿವಲ್ಲ ಪ್ರೇರೆ, ಅವಾಗ ನಮ್ಮ ಸ್ಕೂಲಲ್ಲಿ, ಆ ಸ್ಕೂಲಲ್ಲಿ, ಪ್ರತಿ ಸ್ಕೂಲಲ್ಲಿ ಹೇಳ್ತಿರ್ತಾರೆ ಏನಂತ, ನೀನು ಒಬ್ಬ ಭಗತ್ ಸಿಂಗ್ ತರ ನೀನು ಬದುಕು, ಒಬ್ಬ ಅಂಬೇಡ್ಕರ್ ತರ ನೀನು ಬದುಕು, ಮಹಾತ್ಮ ಗಾಂಧೀಜಿ ತರ ನೀನು. ಅಂದ್ರೆ ಒಳ್ಳೆಯ ಕೆಲಸಗಳನ್ನ ಮಾಡಿದವರು ನಮ್ಗೆ ಏನಾಗ್ತಾರ? ಆದರ್ಶವಾಗ್ತಾರ ಪ್ರೇರೆ. ಅದೇ ರೀತಿಯಾಗಿ ಈ ಲೋಕದಲ್ಲಿ ಒಳ್ಳೆಯವನು ಅಂದ ತಕ್ಷಣ ನಮ್ಗೆ ನೆನಪಾಗುವಂತ ಮಾತು ಯಾವುದಂದ್ರೆ ದೇವರು ಮಾತ್ರ ಪ್ರೇರೆ. ಈ ಲೋಕದಲ್ಲಿ ಪರಲೋಕದಲ್ಲಿ ಅಲ್ಲಿ ಆದರೂ ಕೂಡ ದೇವರನ್ನು ಮೀರಿಸಿರ್ತಕ್ಕಂಥ ಒಳ್ಳೆಯವರು ಯಾರು ಇಲ್ಲ. ಆ ಒಳ್ಳೆಯ ಕಾರ್ಯಗಳನ್ನ ದೇವರು ಹೇಳಿದನು, ಆ ಒಳ್ಳೆಯ ಕಾರ್ಯಗಳನ್ನ ಈ ಲೋಕದಲ್ಲಿ ಕೆಲವರು ಮಾಡಿಕೇಶಿ ಒಳ್ಳೆಯ ಹೆಸರುಗಳನ್ನ ಸಂಪಾದನೆ ಮಾಡಿಕೊಂಡರ ಪ್ರೇರೆ. ಅದೇ ರೀತಿಯಾಗಿ ನಾವು ಕೂಡ ಈ ಲೋಕದಲ್ಲಿ ಜೀವಿಸುವಂತ ಮಟ್ಟಿಗೆ ನಾವು ಒಳ್ಳೆಯ ಹೆಸರುಗಳನ್ನ ನಾವು ಸಂಪಾದನೆ ಮಾಡಿಕೊಳ್ಳುವುದಕ್ಕೆ ನಾವು ಈ ಲೋಕದಲ್ಲಿ ಪ್ರಯಾಸ ಪಡೋದು ಪ್ರೇರೆ. ಹಣ ಸಂಪಾದನೆ ಮಾಡಿಕೊಳ್ಳೋಕೆ ನಾವು ಪ್ರಯಾಸ ಪಟ್ರೆ ಇರುವಷ್ಟು ದಿನ ಹಣ ನಮ್ಮ ಹತ್ರ ಇರುತ್ತಾ? ನಾವು ಹೋದ್ಮೇಲೆ ಆ ಆಸ್ತಿ ಯಾರ ಪಾಲಾಗುತ್ತೋ ನಮಗೂ ಕೂಡ ಗೊತ್ತಿಲ್ಲ ಪ್ರೇರೆ. ಆದರೆ ಒಳ್ಳೆಯ ಹೆಸರನ್ನ ನಾವು ಉತ್ತಮವಾಗಿ ನಾವು ಈ ಲೋಕದಲ್ಲಿ ಒಂದು ರೂಢಿ ಮಾಡಿಕೊಂಡ್ರೆ ಆ ಹೆಸರು ನಾವು ಸತ್ತಾಗ ಕೂಡ ನಮ್ಮ ಹೆಸರು ಈ ಲೋಕದಲ್ಲಿ ಜೀವಂತವಾಗಿರುತ್ತೆ ಪ್ರೇರೆ. ಅದಕ್ಕೆ ದೇವರು ಹೇಳುವಂತ ಮಾತೇನಂದ್ರೆ, ಬಹು ಜನಕ್ಕಿಂತಲೂ ಸುಗಂಧ ತೈಲಕ್ಕಿಂತಲೂ ಒಳ್ಳೆಯ ಹೆಸರು ಉತ್ತಮ. ಆ ಒಳ್ಳೆಯ ಹೆಸರನ್ನ ನೀನು ಈ ಲೋಕದಲ್ಲಿ ಪಡ್ಕೊಳ್ಬೇಕು, ಅಥವಾ ದೇವರ ದೃಷ್ಟಿಯಲ್ಲಿ ನೀನು ಪಡ್ಕೊಳ್ಬೇಕಂದ್ರೆ ದೇವರ ಆಜ್ಞೆಗಳಿಗೆ ಸರಿಯಾಗಿ ನೀನು ನಡೆದುಕೋ ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಾ ಇದೆ ಪ್ರೇರೆ. ಕೊನೆಯದಾಗಿ ಅದನ್ನೇ ಕಂಟಿನ್ಯೂ ಮಾಡಿಕೊಂಡು ನಾವು ಮುಕ್ತಾಯ ಮಾಡಿಕೊಳ್ಳೋಣ 18ರಿಂದ ಪ್ರೇರೆ. ಆ ಒಳ್ಳೆಯ ಕಾರ್ಯಗಳು ಯಾವುವು ಅಂದ್ರೆ ದೇವರಲ್ಲಿ ಹೇಳ್ತಾನ ಪ್ರೇರೆ, ಅವು ಯಾವುವು ಎಂದು ಏಸು ಕೇಳಲು ಏಸವನಿಗೆ ಹೇಳುವಂತ ಮಾತೇನಂದ್ರೆ, ನರಹತ್ಯೆ ಮಾಡಬಾರದು, ವ್ಯಭಿಚಾರ ಮಾಡಬಾರದು, ಕದಿಯಬಾರದು, ಸುಳ್ಳು ಸಾಕ್ಷಿ ಹೇಳಬಾರದು, ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು, ಮತ್ತು ನಿನ್ನ ಹಾಗೆಯೇ ನೆರೆಯವರನ್ನು ಪ್ರೀತಿ ಮಾಡಬೇಕು ಎಂಬುವುಗಳೇ ದೇವರು ಹೇಳುವಂತ ಮಾತು. ಇವುಗಳನ್ನ ಈ ಲೋಕದಲ್ಲಿ ನೀನು ರೂಢಿ ಮಾಡಿಟ್ಕೋ, ಈ ಲೋಕದಲ್ಲಿ ನೀನು ಅನುಸರಿಸು, ಈ ಲೋಕದಲ್ಲಿ ನೀನು ಪಾಲಿಸು ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಾ ಇದೆ ಪ್ರೇರೆ. ಆದ್ರಿಂದ ಈ ಲೋಕದಲ್ಲಿ ಇರುವ ಮಟ್ಟಿಗೆ ನಾವು ಹಣಕ್ಕಿಂತಲೂ ಸುಗಂಧ ತೈಲಕ್ಕಿಂತಲೂ ಒಳ್ಳೆಯ ಹೆಸರನ್ನ ನಾವು ಸಂಪಾದನೆ ಮಾಡಿಕೊಳ್ಳುವುದಕ್ಕೆ, ದೇವರ ಮಾರ್ಗದಲ್ಲಿ ನಾವು ನಡೆಯುವುದಕ್ಕೆ ನಾವು ಪ್ರಯಾಸ ಪಡೋಣ, ತವಕ ಪಡೋಣ, ಶ್ರಮ ಪಡೋಣ ಅಂತ ಹೇಳ್ತಾ 2 ಮಾತುಗಳು ನಿಮ್ಮ ಆತ್ಮೀಯ ಲಾಭಕ್ಕಾಗಿ ದೇವರ ಆಶೀರ್ವದಿಸಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನು ಪ್ರೇಮ ಸ್ವರೂಪನಾದ ಪ್ರೀತಿಯುಳ್ಳ ಪರಿಶುದ್ಧನಾದ ತಂದೆಯಾದ ದೇವ, ನಿಮ್ಮ ಪವಿತ್ರವುಳ್ಳ ನಾಮಕ್ಕೆ ವಂದನೆಗಳು. ಈ ಒಂದು ಸಮಯದಲ್ಲಿ ಒಂದು ಚಿಕ್ಕದಾಗಿ 2 ಮಾತುಗಳನ್ನು
ಇನ್ನು ಮಕ್ಕಳಿಗೆ ತಿಳಿಸಲು ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ನಿಮಗೆ ವಂದನೆಗಳನ್ನು, ಕೃತಜ್ಞತಾ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸುವರಾಗಿದ್ದೇವೆ. ಹೇಳುವಂಥ ಮಾತುಗಳು ಮನುಷ್ಯನ ಮಾತುಗಳು ಎಂದು ಭಾವಿಸದೆ ಅದರ ಪ್ರಕಾರ ನೀನು ಹೇಳಿದ ಮಾತುಗಳೆಂದು ಭಾವಿಸಿ ಅದನ್ನು ನಮ್ಮ ಮನಸ್ಸಿನಲ್ಲಿಟ್ಟುಕೊಂಡು ಅದೇ ರೀತಿಯಾಗಿ ನಮ್ಮ ಜೀವನ ಪರ್ಯಂತ ನಾವು ಜೀವಿಸಲು ಅವಕಾಶವನ್ನು ಮಾಡಿಕೊಡಬೇಕೆಂದು ಬೇಡಿಕೊಳ್ಳುತ್ತಾ ಈ ಪ್ರಾರ್ಥನೆಯನ್ನು ನಿಮ್ಮ ಮುದ್ದು ಮಗನು ಎಲ್ಲರಿಗೂ ಪ್ರಭು ರಕ್ಷಕನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಈ ಪ್ರಾರ್ಥನೆ ಬೇಡುವಂತೆ ದೇವಪ್ಪ ತಂದೆ.